ರಾಜಕೀಯ ಅಂದ್ರೆ ಬರೀ ಭಾಷಣ ಭರವಸೆ ಅಷ್ಟೇನಾ? ಖಂಡಿತ ಇಲ್ಲ. ಅದು ಒಂದು ವಿಜ್ಞಾನ. ಅಂಕಿಅಂಶಗಳ ಆಳಕ್ಕಿಳಿದು ಜನರ ನಿಜವಾದ ಸಂಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಒಂದು ಕ್ಷೇತ್ರಕ್ಕೆ ಬೇಕಾದ ಆಡಳಿತವನ್ನ ಹೇಗೆ ರೂಪಿಸ್ಬೋದು ಅಂತ ಇವತ್ತು ನೋಡೋಣ. ಇದು ಬೀದರ್ ದಕ್ಷಿಣ ಕ್ಷೇತ್ರದ ಒಂದು ಆಳವಾದ ವಿಶ್ಲೇಷಣೆ. ಈ ಮಾತು ಕೇಳಿ. ನಮ್ಮ ಹಳ್ಳಿಗೆ ಸರಿಯಾದ ರಸ್ತೆ ಇಲ್ಲ, ಕುಡಿಯೋಕೆ ನೀರಿಲ್ಲ, ಮತ್ತೆ ಯಾಕೆ ವೋಟ್ ಹಾಕ್ಬೇಕು? ಇದು ಒಬ್ಬರ ಧ್ವನಿಯಲ್ಲ. ಇದು ಬೀದರ್ ದಕ್ಷಿಣದ ಸಾವಿರಾರು ಜನರ ಮನಸ್ಸಿನ ಮಾತು. ಅಭಿವೃದ್ಧಿ ಅನ್ನೋದು ಕೈಗೆ ಸಿಗದಿದ್ದಾಗ ಮತದಾನ ಅನ್ನೋದು ಯಾಕೆ ಮುಖ್ಯ ಅನ್ಸುತ್ತೆ? ಈ ಒಂದು ಪ್ರಶ್ನೆಯಿಂದಲೇ ನಮ್ಮ ಇವತ್ತಿನ ವಿಶ್ಲೇಷಣೆ ಶುರುವಾಗತ್ತೆ. ಹಾಗಾದ್ರೆ ಜನರ ಈ ನೋವನ್ನ, ಈ ಅಂಕಿಅಂಶಗಳನ್ನ ಒಂದು ನಕ್ಕರವಾದ ಕ್ರಿಯಾ ಯೋಜನೆಯಾಗಿ ಪರಿವರ್ತಿಸೋಕೆ ಸಾಧ್ಯನಾ? ಡೇಟಾ ಅನ್ನೋದು ಕೇವಲ ಸಂಖ್ಯೆಯಾಗಿ ಉಳಿಯದೆ ಒಂದು ಕ್ಷೇತ್ರದ ಆಡಳಿತದ ದಿಕ್ಕನ್ನೇ ಬದಲಿಸಬಲ್ಲ ಶಕ್ತಿ ಹೊಂದಿದೆಯಾ? ಬನ್ನಿ ಇದರ ಉತ್ತರವನ್ನ ಹುಡ್ಕೋಣ. ಸರಿ, ಮೊದಲು ನಾವು ವಿಶ್ಲೇಷಿಸ್ತಿರುವ ಕ್ಷೇತ್ರವನ್ನ ಅರ್ಥ ಮಾಡಿಕೊಳ್ಳೋಣ. ಇದು ಬೀದರ್ ದಕ್ಷಿಣದ ಕಥೆ. ಇದು ಪಕ್ಕಾ ಗ್ರಾಮೀಣ ಕ್ಷೇತ್ರ. ಕರ್ನಾಟಕದ ಗಡಿಯಲ್ಲಿದೆ. ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿಲ್ಲ. ಜನರ ಜೀವನ ಸಂಪೂರ್ಣವಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಇದು ಬೀದರ್ ದಕ್ಷಿಣದ ವಾಸ್ತವ ಚಿತ್ರಣ. ಸಂಖ್ಯೆಗಳಲ್ಲಿ ನೋಡೋದಾದ್ರೆ ಜನಸಂಖ್ಯೆ ಸುಮಾರು 2.5 ಲಕ್ಷ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು 60% ಜನ ನೇರವಾಗಿ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದಾರೆ. ರೈತರು, ಕೃಷಿ ಕಾರ್ಮಿಕರು. ಅಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನಸಂಖ್ಯೆ ಎರಡೂ ಸೇರಿ ಸುಮಾರು 42%ರಷ್ಟಿದೆ. ಈ ಸಂಖ್ಯೆಗಳು ಕ್ಷೇತ್ರದ ಸಾಮಾಜಿಕ ಮತ್ತು ರಾಜಕೀಯ ಆದ್ಯತೆಗಳನ್ನು ಹೇಗೆ ನಿರ್ಧರಿಸುತ್ತೆ ಅನ್ನೋದು ಬಹಳ ಮುಖ್ಯ. ಇಲ್ಲಿನ ರಾಜಕೀಯ ಚಿತ್ರಣ ಕಳೆದ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಬದಲಾಗಿದೆ. 2018ರಲ್ಲಿ ಜೆಡಿಎಸ್ ಸುಮಾರು 12,000 ಮತಗಳ ಅಂತರದಿಂದ ಆರಾಮಾಗಿ ಗೆದ್ದಿತ್ತು. ಆದರೆ 2023ಕ್ಕೆ ಬನ್ನಿ, ಬಿಜೆಪಿ ಗೆದ್ರೂ ಗೆಲುವಿನ ಅಂತರ ಕೇವಲ 1,263 ಮತಗಳಿಗೆ ಕುಸಿದಿದೆ. ಇನ್ನೊಂದು ಆಸಕ್ತಿಕರ ವಿಷಯ ಅಂದ್ರೆ ಮತದಾನದ ಪ್ರಮಾಣ ಸುಮಾರು 5% ಹೆಚ್ಚಾಗಿದೆ. ಸಾಮಾನ್ಯವಾಗಿ ಇದು ಬದಲಾವಣೆಯ ಬಯಕೆಯ ಒಂದು ಸ್ಪಷ್ಟ ಸಂಕೇತ. ಗೆಲುವಿನ ಅಂತರ ಎಷ್ಟಿತ್ತು? ಕೇವಲ 1,263 ವೋಟುಗಳು. ಪರ್ಸೆಂಟೇಜ್ನಲ್ಲಿ ಹೇಳೋದಾದ್ರೆ 0.82%. ಅಂದ್ರೆ 1% ಕೂಡ ಇಲ್ಲ. ಇದು ರಾಜಕೀಯವಾಗಿ ಎಷ್ಟು ಸೂಕ್ಷ್ಮ ಪರಿಸ್ಥಿತಿ ಅಂದ್ರೆ ಸಣ್ಣ ಗಾಳಿ ಬೀಸಿದ್ರೂ ಫಲಿತಾಂಶ ತಲೆಕೆಳಗಾಗಬಹುದು. ಹಾಗಾದ್ರೆ ಈ ತೀವ್ರ ಪೈಪೋಟಿಗೆ ಅಸಲಿ ಕಾರಣ ಏನು? ಈ ಸಂಖ್ಯೆಗಳ ಹಿಂದಿರೋ ಜನರ ಮನದಾಳದ ಮಾತೇನು? ಅದನ್ನೀಗ ನೋಡೋಣ. ಕ್ಷೇತ್ರದ ಮೂಲಭೂತ ಸಮಸ್ಯೆಗಳು ಯಾವುವು? ನಮ್ಮ ವಿಶ್ಲೇಷಣೆ 3 ಮುಖ್ಯ ಕಾರಣಗಳನ್ನು ಗುರುತಿಸಿದೆ. ಮೊದಲನೇದು ವೆಲ್ಫೇರ್ ಫಟೀಗ್. ಅಂದ್ರೆ ಕಲ್ಯಾಣ ಯೋಜನೆಗಳು ಬರ್ತಿವೆ, ಆದರೆ ನಮ್ಮ ಜೀವನ ಮಟ್ಟದಲ್ಲಿ ಏನೂ ಬದಲಾವಣೆ ಆಗ್ತಿಲ್ಲ ಅನ್ನೋ ನಿರಾಸಕ್ತಿ. ಎರಡನೇದು ಡೆವಲಪ್ಮೆಂಟ್ ಗ್ಯಾಪ್. ಅಂದ್ರೆ ರಸ್ತೆ, ಕುಡಿಯೋ ನೀರಿನಂಥ ಮೂಲಭೂತ ಸೌಕರ್ಯಗಳೇ ಇಲ್ದಿರೋದು. ಮತ್ತು ಮೂರನೇದು ಯುವಕರಿಗೆ ಉದ್ಯೋಗದ ಕೊರತೆ. ಇವೇ 3 ವಿಷಯಗಳು ಮತದಾರರ ಅಸಮಾಧಾನಕ್ಕೆ ಮುಖ್ಯ ಕಾರಣ. ಈ ಅಭಿವೃದ್ಧಿ ಅಂತರ ಅಂದ್ರೆ ಏನು ಅಂತ ಸ್ವಲ್ಪ ವಿವರವಾಗಿ ನೋಡೋಣ. ಉದಾಹರಣೆಗೆ ಜೈನಾಪುರ ಗ್ರಾಮ. ಅಲ್ಲಿನ ಜನ ಒಂದು ಪಕ್ಕಾ ರಸ್ತೆಗಾಗಿ 8 ಕಿಲೋಮೀಟರ್ ನಡಿಬೇಕಾದ ಸ್ಥಿತಿ. ಇನ್ನು 46 ಹಳ್ಳಿಗಳಲ್ಲಿ ಇವತ್ತಿಗೂ ಶುದ್ಧ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಇದೆ. ಇದು ಬರೀ ಅಂಕಿಅಂಶಗಳಲ್ಲ, ಇದು ಜನರ ದಿನನಿತ್ಯದ ಬದುಕಿನ ಹೋರಾಟ. ಒಂದು ಒಳ್ಳೆಯ ರಸ್ತೆ ಅಥವಾ ನಲ್ಲಿಯಲ್ಲಿ ಬರೋ ನೀರು ಇದು ಕೇವಲ ಸೌಲಭ್ಯ ಅಲ್ಲ, ಇದು ಮನುಷ್ಯನ ಘನತೆಯ ಪ್ರಶ್ನೆ. ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಗೌರವಯುತ ಜೀವನ ನಡೆಸುವ ಹಕ್ಕನ್ನು ಕೊಟ್ಟಿದೆ. ಕುಡಿಯೋ ನೀರಿಗಾಗಿ, ಒಂದು ರಸ್ತೆಗಾಗಿ ಜನ ಮೈಲಿಗಟ್ಲೆ ಅಲೆಬೇಕಾಗಿ ಬಂದಾಗ ಆ ಸಾಂವಿಧಾನಿಕ ಮೌಲ್ಯವೇ ಪರೀಕ್ಷೆಗೆ ಒಳಗಾಗತ್ತೆ. ಸರಿ, ಸಮಸ್ಯೆಗಳನ್ನು ಗುರ್ತಿಸೋದು ಮೊದಲ ಹೆಜ್ಜೆ. ಅದೂ ಸುಲಭ. ಆದರೆ ಅದಕ್ಕೆ ಕಾರ್ಯಸಾಧ್ಯವಾದ ಪರಿಹಾರವನ್ನ ರೂಪಿಸೋದ್ರಲ್ಲೇ ನಿಜವಾದ ಸವಾಲು. ಈಗ ಈ ವಿಶ್ಲೇಷಣೆಯನ್ನ ಒಂದು ಸ್ಪಷ್ಟವಾದ ನೀಲನಕ್ಷೆಯಾಗಿ ಹೇಗೆ ಬದಲಾಯಿಸಲಾಯಿತು ಅಂತ ನೋಡೋಣ. ಇಲ್ಲಿ 3 ನಿರ್ದಿಷ್ಟ ಅಡಿಪಾಯದ ಯೋಜನೆಗಳನ್ನ ಪ್ರಸ್ತಾಪಿಸಲಾಗಿದೆ. ಒಂದು, ಸರ್ವಋತು ರಸ್ತೆಗಳು. ಇದು ಅಭಿವೃದ್ಧಿ ಅಂತರವನ್ನ ಕಡಿಮೆ ಮಾಡುತ್ತೆ. 2, ಗ್ರಾಮ ಜಲ ಯೋಜನೆ. ಇದು ಕುಡಿಯುವ ನೀರಿನ ಸಮಸ್ಯೆಗೆ ನೇರ ಪರಿಹಾರ. 3, ಕೃಷಿ ಮತ್ತು ಕೌಶಲ್ಯ ಕೇಂದ್ರ. ಇದು ಯುವಕರ ಉದ್ಯೋಗದ ಸಮಸ್ಯೆಯನ್ನ ಗುರಿಯಾಗಿಸಿಕೊಂಡಿದೆ. ಪ್ರತಿಯೊಂದು ಯೋಜನೆಗೂ ಎಷ್ಟು ವೆಚ್ಚ ಆಗ್ಬೋದು, ಅದರ ವ್ಯಾಪ್ತಿ ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಪರಿಹಾರ ಅನ್ನೋದು ಕೇವಲ ಯೋಜನೆಗಳನ್ನ ಮಾಡೋದ್ರಲ್ಲಿಲ್ಲ, ಅದನ್ನ ಜನರ ಬಳಿ ಹೇಗೆ ತಲುಪಿಸಬೇಕು ಅನ್ನೋದ್ರಲ್ಲೂ ಇದೆ. ಇಲ್ಲಿನ ಕಾರ್ಯತಂತ್ರ ತುಂಬಾ ಸ್ಪಷ್ಟ. ಹಿಂದಿನವರ ನಿರ್ಲಕ್ಷ್ಯ ಅಭಿವೃದ್ಧಿಯ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸಬೇಕು. ವೈಯಕ್ತಿಕ ದಾಳಿ, ಜಾತಿ ಆಧಾರಿತ ಮಾತುಕತೆ ಮತ್ತು ವಿಭಾಜಕ ಭಾಷೆಯನ್ನ ಸಂಪೂರ್ಣವಾಗಿ ದೂರವಿಡಬೇಕು. ಸಂದೇಶ ಸ್ಪಷ್ಟ ಮತ್ತು ಸಕಾರಾತ್ಮಕವಾಗಿರಬೇಕು. ಸಮಸ್ಯೆ ಗೊತ್ತಾಯಿತು, ಪರಿಹಾರದ ನೀಲನಕ್ಷೆಯೂ ಸಿದ್ಧವಾಯಿತು. ಎಲ್ಲ ಸರಿ.
ಹಾಗಾದ್ರೆ ಹಾಲಿ ಶಾಸಕರ ಭವಿಷ್ಯದ ಬಗ್ಗೆ ಈ ಡೇಟಾ ಕೊಡುವ ಅಂತಿಮ ನಿರ್ದಾಕ್ಷಿಣ್ಯ ತೀರ್ಪು ಏನು? ಈ ಚಾರ್ಟ್ ನೋಡಿ, ಇದು 2023ರ ಫಲಿತಾಂಶ. ಗೆದ್ದ ಅಭ್ಯರ್ಥಿ ಡಾಕ್ಟರ್ ಬೆಲ್ದಾಳೆ ಅವರಿಗೆ ಸಿಕ್ಕಿದ್ದು ಕೇವಲ 32.5% ಮತಗಳು. ಅಂದ್ರೆ ಕ್ಷೇತ್ರದ 2 ಭಾಗದಷ್ಟು ಜನ ಅವರ ವಿರುದ್ಧ ಮತ ಹಾಕಿದ್ದಾರೆ. ಇದು ಗೆಲುವು ಹೌದು, ಆದರೆ ಅತ್ಯಂತ ದುರ್ಬಲವಾದ ಜನಾದೇಶ. ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಅವರ ಮರು ಆಯ್ಕೆಯ ಸಾಧ್ಯತೆಗೆ ಒಂದು ಅಂಕ ನೀಡಲಾಗಿದೆ, 100ಕ್ಕೆ 50. ಇದರ ಅರ್ಥ ಏನು? ಅವರ ಮುಂದಿನ ಗೆಲುವು ಒಂದು ನಾಣ್ಯವನ್ನ ಟಾಸ್ ಮಾಡಿದಷ್ಟೇ ಅನಿಶ್ಚಿತ. ಹಾಗಾದ್ರೆ ಈ ವಿಶ್ಲೇಷಣೆಯ ಅಂತಿಮ ಶಿಫಾರಸು ಏನು? ಒಂದೇ ಒಂದು ಶಬ್ದದಲ್ಲಿ: ಬದಲಾಯಿಸಿ. ಡೇಟಾ ಕೊಡುವ ತೀರ್ಪು ಇಷ್ಟೇ ಸ್ಪಷ್ಟ ಮತ್ತು ಕಠೋರ. ಈ ನಿರ್ಧಾರದ ಹಿಂದೆ ಯಾವುದೇ ಭಾವನಾತ್ಮಕ ಅಥವಾ ವೈಯಕ್ತಿಕ ಕಾರಣಗಳಿಲ್ಲ. ಇದು ಶುದ್ಧ ಚುನಾವಣಾ ಗಣಿತ. ಗೆಲುವಿನ ಅಂತರ 0.82%, ಅತಿ ಸೂಕ್ಷ್ಮ. ಜನಾದೇಶ ಕೇವಲ 32.5%, ತುಂಬಾ ದುರ್ಬಲ. ಹೀಗಿರುವಾಗ ಆಡಳಿತ ವಿರೋಧಿ ಅಲೆಯನ್ನ ತಮ್ಮೆಡೆಗೆ ಸೆಳೆಯಬಲ್ಲ, ನಿರುತ್ಸಾಹಿತ ಮತದಾರರಲ್ಲಿ ಹೊಸ ಭರವಸೆ ಮೂಡಿಸಬಲ್ಲ ಒಬ್ಬ ಹೊಸ ಮುಖದ ಅವಶ್ಯಕತೆ ಇದೆ. ಇದೇ ಈ ಶಿಫಾರಸಿನ ಹಿಂದಿನ ತರ್ಕ. ಹಾಗಾದರೆ ಬೀದರ್ ದಕ್ಷಿಣದ ಈ ಒಂದು ಕಥೆಯಿಂದ ನಾವು ಕಲಿಬೋದಾದ ಪಾಠ ಏನು? ಇದು ಕೇವಲ ಒಬ್ಬ ಅಭ್ಯರ್ಥಿ ಅಥವಾ ಒಂದು ಚುನಾವಣೆಯ ಕಥೆಯಲ್ಲ. ಇದು ರಾಜಕೀಯವನ್ನು ಮೀರಿ ಉದ್ದೇಶಪೂರ್ವಕ ಆಡಳಿತವನ್ನು ಹೇಗೆ ಇಂಜಿನಿಯರಿಂಗ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಆದರೆ ಒಂದು ವಿಷಯ ನೆನ್ಪಿರ್ಲಿ, ಈ ಮಟ್ಟದ ನಿಖರತೆಯೊಂದಿಗೆ ಡೇಟಾವನ್ನು ಬಳಸುವಾಗ ಅದೊಂದು ದೊಡ್ಡ ಜವಾಬ್ದಾರಿ. ಜನರ ಖಾಸಗಿತನಕ್ಕೆ ಮತ್ತು ಅವರ ಒಪ್ಪಿಗೆಗೆ ಆಳವಾದ ಗೌರವವನ್ನು ನೀಡಲೇಬೇಕು. ಇದು ಭಾರತದ ಹೊಸ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾನೂನಿನ ಮೂಲ ತತ್ವಗಳಿಗೂ ಅನುಗುಣವಾಗಿದೆ. ಉದ್ದೇಶ ಸೀಮಿತತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದಿಡ್ತೇನೆ. ಒಂದು ವ್ಯವಸ್ಥೆಯು ಸತ್ಯವನ್ನು ಇಷ್ಟು ಸ್ಪಷ್ಟವಾಗಿ ಅಂಕಿ ಅಂಶಗಳ ಸಮೇತ ಮುಂದಿಟ್ಟಾಗ ಆ ಸತ್ಯ ಎಷ್ಟೇ ಕಹಿಯಾಗಿದ್ರೂ ಅದನ್ನು ಕೇಳಿಸಿಕೊಳ್ಳುವ ಮತ್ತು ಅದರ ಆಧಾರದ ಮೇಲೆ ಕ್ರಮ ಕೈಗೊಳ್ಳುವ ಕರ್ತವ್ಯ ನಾಯಕತ್ವಕ್ಕೆ ಇರುತ್ತದೆಯಾ? ಜನಕೇಂದ್ರಿತ ನಾಯಕರಾಗಲು blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 0840416002 ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ